ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆಂಟಿ, ನಂದೊಂದು ಚಿಕ್ಕ ಅನುಮಾನ. ಏನಮ್ಮ? ಒಂದ್ ವೇಳೆ ಸೊಸೆ ಆಗೋಳು ಮನೆ ನಿಯಮಗಳನ್ನ ತಪ್ಪಿ ವರ್ತಿಸಿದ್ರೆ ನೀವೇನ್ ಮಾಡ್ತೀರಾ? ಸಂಪ್ರದಾಯದ ವಿಷಯದಲ್ಲಿ ತಪ್ಪು ಮಾಡಿದ್ರೆ ಎಂಥ ನಿರ್ಧಾರಗಳನ್ನ ತಗೊಂತೀರಾ? ನಿನಗೆ ಗೊತ್ತಿಲ್ಲದೆ ಇರೋದು ಏನಿದ್ಯಮ್ಮ? ನನ್ನ ಆಲೋಚನೆಗೆ ವಿರುದ್ಧವಾಗಿ ವ್ಯವಹರಿಸಿದ್ರೆ ಸುಮ್ಮನಿರೋದಿಲ್ಲ. ಸುಳ್ಳು ನನಗೆ ತುಂಬಾ ದೂರ. ನಾಟಕಗಳು ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಅಂಥದ್ದು ನಡೆದ್ರೆ ಶಿಕ್ಷೆಗಳು ಕಠಿಣವಾಗಿರುತ್ತೆ, ಪರಿಣಾಮಗಳು ತೀವ್ರ ಸ್ಥಾನದಲ್ಲಿರುತ್ತೆ. ಈ ಮದುವೆನಲ್ಲಿ ಯಾವುದಾದ್ರೂ ಮೋಸ ಆದ್ರೆ ನಾನಾದ್ರೂ ಸಾಯ್ತೀನಿ, ಸಾಯಿಸ್ಬೇಕಾದ್ರೂ ಸಾಯಿಸ್ತೀನಿ. ಅಂತ್ಯ ನೋಡ್ದೆ ನಿದ್ದೆ ಮಾಡಲ್ಲ. ಅಯ್ಯೋ ದೇವ್ರೆ, ಇವಳೇನು ಈ ರೇಂಜಲ್ಲಿ ಮಾತಾಡ್ತಿದ್ದಾಳೆ? ಅದು ಸರಿ, ನೀನ್ಯಾಕೆ ಹೀಗೆ ಕೇಳ್ತಿದ್ಯಾ? ಸುಮ್ಮನೆ ಕೇಳ್ದೆ ಆಂಟಿ. ಕಾರಣ ಇಲ್ದಿರೋ ಕಾರ್ಯ, ಅರ್ಥ ಇಲ್ದಿರೋ ಮಾತಿರಲ್ಲ ಅನ್ನೋ ಹಾಗೆ ಯಾವುದೋ ಮರ್ಮ ಇಲ್ದೆ ನೀನ್ ಸುಮ್ನೆ ಯಾಕೆ ಕೇಳ್ತೀಯ? ಬಿಡು. ಕಪಟ ನಾಟಕ ಸೂತ್ರಧಾರಿಗಳ ಮರ್ಮ ಅಷ್ಟು ಬೇಗ ಕಂಡುಹಿಡಿಯಕ್ಕಾಗಲ್ಲ. ಅದಕ್ಕೆ ಸುಮ್ಮನೆ ಏನೇನೋ ಮಾತಾಡ್ದೆ ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರಿ. ನೋಡಮ್ಮ ನಿಹಾರಿಕಾ, ಅವನಿ ಕೂಡ ನಿನ್ ಹಾಗೆ ಪದ್ಧತಿಲಿ ಅಚ್ಚುಕಟ್ಟಾಗಿರ್ತಾಳೆ. ನಿನಗಿಂತ ಮೊದಲು ನಾನು ಅವನಿಲೆ ಹೆಣ್ಣು ಅಂದ್ರೆ ಹೀಗೆ ಇರಬೇಕು ಅಂತ ನೋಡಿದ್ದು. ದೊಡ್ಡವರನ್ನ ಗೌರವಿಸೋ ವಿಧಾನ ಆಗ್ಲಿ, ಕುಟುಂಬದ ಮೇಲಿನ ಜವಾಬ್ದಾರಿ ಆಗ್ಲಿ, ಸಹಾಯ ಮಾಡೋದ್ರಲ್ಲಾಗ್ಲಿ, ತ್ಯಾಗ ಮಾಡೋದ್ರಲ್ಲಾಗ್ಲಿ ಹಿಂದೇಟು ಹಾಕೋದಿಲ್ಲ. ಒಂದೇನು, ಎಲ್ಲ ಲಕ್ಷಣಗಳು ಇವಳಲ್ಲೇ ತುಂಬಿಕೊಂಡಿದೆ. ಯಾವ ಮನೆಗೆ ಸೊಸೆಯಾಗಿ ಹೋಗ್ತಾಳೋ ಆ ಮನೆ ತುಂಬಾ ಅದೃಷ್ಟ ಮಾಡಿರೋಂಥದ್ದು. ಅವನಿಗೆ ಈ ಮನೆಯಲ್ಲಿ ಎಲ್ಲ ಮಾರ್ಕ್ಸ್ ಸಿಕ್ಕಿದೆ. ಹಾಗಾದ್ರೆ ನನ್ನ ಜಾಬ್ ಇನ್ನಷ್ಟು ಟಫ್ ಆಗಿದೆ. ನೀನು ಕೂಡ ಅವನಿ ಹಾಗೆ ಅಷ್ಟೇ ಒಳ್ಳೆ ಹೆಸರನ್ನ ತಗೋಬೇಕು, ಸರಿನಾ? ಸರಿ ಅತ್ತೆ. ಅವನಿ, ನೀನಂದ ಹಾಗೆ ನಿಹಾರಿಕಾ ಸಿಕ್ಕಿದ್ದು ನಿಜವಾಗ್ಲೂ ನಮ್ಮ ಅದೃಷ್ಟ. ನೀನ್ ಹಾಗೆ ಎಲ್ಲ ವಿಷಯದಲ್ಲೂ ತುಂಬಾ ಸಂಪ್ರದಾಯಬದ್ಧವಾಗಿ ಇರ್ತಾಳೆ. ನಮ್ಮ ಯಜಮಾನ್ರು ಹೇಳ್ದ ಹಾಗೆ ಪ್ರಸ್ತುತಕ್ಕೆ ನೀವಿಬ್ರು ನನ್ನ ಮನೆಗೆ 2 ಕಣ್ಣುಗಳಿದ್ದ ಹಾಗೆ. ಸರಿ ಸರಿ, ನೀವೆಲ್ಲರೂ ನಿಮ್ಮ ಕೆಲಸಕ್ಕೆ ನೀವು ಹೋಗಿ. ಏನೋ ನಡೀತಾ ಇದೆ. ಏನ್ ನಡೀತಿದ್ಯೋ ಅರ್ಥ ಆಗ್ತಿಲ್ಲ. ನಮ್ ಕಣ್ಣಿಗೆ ಬೀಳ್ದೇ ಇರತ್ತ ಲಾವಣ್ಯ. ನಡೀರಿ. ಏನು ಭಯ? ನನ್ ಬಯೋಡೇಟಾದಲ್ಲಿಲ್ಲ, ಬ್ಲಡ್ಡಲ್ಲಿಲ್ಲ ಅಂದೆ.
ಮತ್ತೆ ಹಣೆ ಮೇಲೆ ಆ ಬೆವರು ಯಾಕೆ? ನಾಟಕ ಏನಾದ್ರೂ ಬಯಲಾದ್ರೆ ನಿನ್ ಫ್ಯೂಚರ್ ಹೇಗಿರುತ್ತೆ ಅಂತ ಕ್ಲಿಯರ್ ಪಿಕ್ಚರ್ ಸಿಕ್ತು ಅಲ್ವಾ? 1 ತಿಂಗಳು ಕಳಿಯೋದಕ್ ಮುಂಚೆ ನಿನ್ ಸುಳ್ಳುಗಳನ್ನ ಬಯಲ್ ಮಾಡ್ತೀನಿ. ನೆನ್ಪಿಟ್ಕೋ. ವೇದವತಿಯವ್ರ ಮನೆಗೆ ದೊಡ್ಡ ಸೊಸೆ ಆಗಿದ್ಯಾ? ಯಾವ ಸಮಸ್ಯೆ ಇರಲ್ಲ ಅಂತ ನನ್ ಫ್ರೆಂಡ್ಸ್ ಹೇಳಿದ್ರು. ಅವ್ರ ಎಕ್ಸ್ಪೆಕ್ಟೇಷನ್ಸೇ ಬೇರೆ, ಇಲ್ಲಿ ರಿಯಾಲಿಟಿನೇ ಬೇರೆ. ಇರ್ವೆಗಳು ಕಟ್ಟಿರೋ ಗೂಡಿಗೆ ಹಾವು ಸೇರ್ಕೋತು ಅನ್ನೋ ಹಾಗೆ ಮನೆಗೆ ಯಾರ್ಯಾರೋ ಬರ್ತಿದ್ದಾರೆ. ನೀನು ಹೊರಗಡೆಯಿಂದ ಬಂದೋಳು, ನಾವು ಈ ಮನೆ ವ್ಯಕ್ತಿಗಳು. ಎಲ್ಲಾ ಪರಿಸ್ಥಿತಿನೂ ಒಂದೇ ತರ ಇದೆ. ಚಿಕ್ಕ ಸೊಸೆ ಮುಖ ಯಾಕೋ ಬಾಡೋಗಿರೋ ಹಾಗಿದೆ. ಆ ಅವನಿಗೆ ಅಷ್ಟಕ್ಕೂ ಸುಮ್ನೆ ಆಗೋದೆ. ಏನ್ ಕೇಳ್ಬೇಕು ಅನ್ಕೋತಿದ್ಯೋ ಕೇಳು. ಸ್ವಲ್ಪ ಕೊಬ್ಬು ಜಾಸ್ತಿ ಅನ್ಸುತ್ತೆ. ಯಾಕ ಅನುಮಾನ ಬಂತು? ಅವಳ ಮಾತಿನ ಧಾಟಿಲಿ ಸ್ವಲ್ಪ ಹಾಗನ್ನಿಸ್ತು. ನಮಗಿದಕ್ಕೂ ಮೊದ್ಲು 3 ಕೆರೆ ನೀರ್ ಕುಡ್ಸಿದಾಳೆ. ಅದಕ್ಕೆ ಅವಳು ನಮ್ಮ ಮನೆಗ್ ಬರ್ಬಾರ್ದು ಅಂತ ನಾವು ನಮ್ಮಮ್ಮನ್ ಮುಂದೆ ಸ್ಟ್ರೈಕ್ ಮಾಡ್ತಾ ಇದ್ರೆ ನೀನೇನೋ ಬರ್ಲಿ ಬಿಡು ಅಂತ ಸಪೋರ್ಟ್ ಮಾಡ್ಬಿಟ್ಟೆ. ನನ್ ಮಾವನ್ನ ನನ್ನಿಂದ ದೂರ ಮಾಡಿದ್ದಾಳೆ. ನೀನ್ ಸ್ವಲ್ಪ ಹುಷಾರಾಗಿರು. ಆದ್ರೂ ಅವಳ ಬಗ್ಗೆ ನೀನ್ ಯಾಕೆ ಭಯ ಪಡ್ತಾ ಇದ್ಯಾ? ನಮ್ಮನೆ ಸಂಪ್ರದಾಯ ಎಲ್ಲ ಸರಿಯಾಗಿ ಪಾಲಿಸ್ತಿದ್ಯಲ್ಲ. ಭಯನ? ಅಯ್ಯೋ, ಅಂಥದ್ದೇನಿಲ್ಲ. ಕ್ಯಾಶುವಲ್ ಆಗಿ ತಿಳ್ಕೊಳ್ಳೋಣ ಅಂತ ಕೇಳ್ದೆ ಅಷ್ಟೇ. ಅವನಿ ಮನೆಗ್ ಬರೋ ವಿಷಯದಲ್ಲಿ ನೀನ್ ನಮ್ಮಮ್ಮನಿಗೆ ಸಪೋರ್ಟ್ ಮಾಡ್ಲಿಲ್ಲ ಅಂದಿದ್ರೆ ಸೀನ್ ಬೇರೆ ತರಾನೇ ಇರ್ತಿತ್ತು. ಸುಮ್ನೆ ಅವಳನ್ನ ನಮ್ ತಲೆ ಮೇಲೆ ಕೂರಿಸ್ಬಿಟ್ಟೆ. ಅವಳಿಂದ ನಿನ್ಗೇನಾದ್ರೂ ತೊಂದ್ರೆ ಆಗತ್ತೆ ಅಂತ ಟೆನ್ಷನ್ ಮಾಡ್ಕೋತಿದ್ಯಾ? ಅವಳಿಂದ ನಾನ್ ಯಾಕೆ ಟೆನ್ಷನ್ ಮಾಡ್ಕೋತೀನಿ? ಅವಳ ದಾರಿ ಅವಳದು, ನನ್ನ ದಾರಿ ನಂದು. ಸುಮ್ಮನೆ ತಿಳ್ಕೊಳ್ಳೋಣ ಅಂತ ಕೇಳಿದೆ ಅಷ್ಟೇ. ಸರಿ, ನೀವೇನೋ ಮಾತಾಡ್ಕೋತಿದ್ರಿ ಅಲ್ವಾ? ಬಂದು ಡಿಸ್ಟರ್ಬ್ ಮಾಡ್ದೆ ಅನ್ಸತ್ತೆ. ಮಾತಾಡ್ಕೊಳ್ಳಿ. ತೊಂದ್ರೆ ಆಗ್ತಿಲ್ಲ ಅಂತಾನೆ ತೊಂದ್ರೆ ಪಡ್ತಿದ್ದಾಳೆ. ಹಾಗಾದ್ರೆ ಯಾವತ್ತೋ ಒಂದಿನ ಇಬ್ಬರಿಗೂ ಡಿ ಅಂದ್ರೆ ಡಿ ಅನ್ನೋ ಸ್ಪರ್ಧೆ ಬರುತ್ತೆ. ಶತ್ರುನ ಪಕ್ಕದಲ್ಲಿ ಪಲ್ಲಕ್ಕಿಯಲ್ಲಿಟ್ಕೊಂಡು ಚಾಲೆಂಜ್ ಮಾಡಿದೆ. ಹುಷಾರಾಗಿರ್ಲಿಲ್ಲ ಅಂದ್ರೆ ಶ್ರೀಕರ್ ನನಗೆ ದೂರ ಆಗ್ತಾನೇನು. ಆ ಅವನಿಗೆ ಆದಷ್ಟು ಬೇಗ ಚೆಕ್ ಮೇಟ್ ಕೊಡ್ಬೇಕು. ಏನು ಅವನಿ ಅಂದ್ರೆ ಯಾರು ಅನ್ಕೊಂಡಿದ್ಲಾ? ನಿನ್ನ ನೋಡಿ ಶಾಕ್ ಆಗಿರ್ತಾಳೆ. ನನ್ನ ನೋಡಿ ಅವಳು ಭಯ ಪಟ್ಕೊಂಡಿದ್ದು ನಿಜಾನೇ, ಆದ್ರೆ ತುಂಬಾ ಹಠ ಮಾಡ್ತಿದ್ದಾಳೆ. ನಿನ್ ಜೊತೆ ಏನಾದ್ರೂ ಹಾರ್ಷಾಗಿ ಮಾತಾಡದ್ಲಾ? ಚಾಲೆಂಜ್ ಮಾಡಿದ್ಲು. ಏನಂತ? ನೀನೆಷ್ಟೇ ಪ್ರಯತ್ನಗಳನ್ನು ಮಾಡಿದ್ರು ನಾನೇ ಈ ಮನೆ ಸೊಸೆ. ಆಗೋದಿಲ್ಲ. ಚಾಲೆಂಜ್. ಈ ಮನೆ ಸೊಸೆ ಆಗ್ಬೇಕು ಅಂತ ತುಂಬಾ ಹಠದಲ್ಲಿದ್ದಾಳೆ. ಈ 1 ತಿಂಗಳಲ್ಲಿ ಯಾವತ್ತೋ ಒಂದಿನ ಅವಳ ಬಗ್ಗೆ ಗೊತ್ತಾಗುತ್ತೆ ಅಂತ ನಾವು ಕಾಯ್ಕೊಂಡಿರೋದ್ಕಿಂತ ನಾವೇ ಹೇಳೋದು ಒಳ್ಳೇದೇನೋ. ನಮ್ಮ ಮಾತನ್ನ ನಂಬಲ್ಲ ರೀ. ಜೊತೆಗೆ ನಮ್ಮ ಮಧ್ಯ ಏನೋ ಸಂಬಂಧ ಇದೆ ಅನ್ನೋ ಅವ್ರ ಅನುಮಾನ ಬಲವಾಗತ್ತೆ. ನಿಹಾರಿಕನ ತಪ್ಪಿಸಿ ಅವನಿ ಸೊಸೆ ಆಗ್ಬೇಕು ಅಂತ ನಿಹಾರಿಕಾಗೆ ಕೆಟ್ಟ ಹೆಸರು ತರ್ತಿದ್ದಾಳೆ ಅಂತಾರೆ. ಮತ್ತಿನ್ನೇನ್ ಮಾಡೋಣ? ಸೋಲು ಒಪ್ಕೋಬೇಕು ಅನ್ನೋ ಭಯ ಅಂತೂ ಇಲ್ಲ, ಆದ್ರೆ ಅವಳ ಬಗ್ಗೆ ತಿಳಿಸೋದು ಮಾತ್ರ ಸ್ವಲ್ಪ ಕಷ್ಟದ ಕೆಲಸ ಅಂತ ನನಗನ್ನಿಸ್ತಾ ಇದೆ. ಕಣ್ಣಿಗೆ ಬಟ್ಟೆ ಕಟ್ಟಿರೋ ನ್ಯಾಯ ದೇವತೆ ಮುಂದೆ ಕೂಡ ಆಧಾರ ಸಾಕ್ಷಿನ ತೋರಿಸ್ಬೇಕಾಗತ್ತೆ. ಅಂಥದ್ರಲ್ಲಿ ನಮ್ಮನ್ನೇ ಗಮನಿಸ್ತಾ ಇರೋರು ಇರ್ಬೇಕಾದ್ರೆ ನಿಜಾನ ನಿರೂಪಿಸೋದಕ್ಕೆ ಆಧಾರಗಳು ಬೇಕಾಗತ್ತೆ. ನೀನು ಹೇಗೆ ಹೇಳ್ತೀಯೋ ಹಾಗೆ ಮಾಡ್ತೀನವನಿ. ಪರಿಸ್ಥಿತಿಗಳು ನಮ್ಮ ಕೈ ಮೀರಿ ಹೋಗೋ ಅಷ್ಟೇನು ಸಮಯ ಆಗಿಲ್ಲ ರೀ. ನನ್ನ ಅವಳ ಮಧ್ಯೆ ಶಪಥ ಈಗಷ್ಟೇ ಶುರುವಾಗಿದೆ. ತಾಳಿ ಸಂಬಂಧಕ್ಕೂ ಜಾತಕಕ್ಕೂ ಮಧ್ಯೆ ಶುರುವಾಗಿರೋ ಯುದ್ಧ ಇದು. ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ಮಧ್ಯೆ ಹತ್ತಿರೋ ಬೆಂಕಿ ಇದು.
ಏನ್ ನಡೆಯುತ್ತೋ ನೋಡೋಣ. ತಡ ಆದ್ರೂ ಕಾಡಿಗೆ ಹೋಗಿದ್ದ ಪಾಂಡವರಿಗೆ ಗೆದ್ರು ಹೊರತು ಕೌರವರಲ್ಲ. ನೀನ್ ಮಾಡ್ತಿರೋದು ಧರ್ಮಯುದ್ಧ. ವಿಜಯ ನಿನ್ ಪರವಾಗೇ ಇರುತ್ತೆ. ಎಲ್ಲ ಒಳ್ಳೇದೇ ಆಗತ್ತೆ. ನೀನೇನು ಯೋಚನೆ ಮಾಡಬೇಡ. ಅವನಿ ಬಂದಿಲ್ವಲ್ಲ? ಅಮ್ಮ, ಅವನಿ ಊಟಕ್ಕೆ ಬಾಮ್ಮ. ಬಾಮ್ಮ, ಕೂತ್ಕೋ. ನಿಹಾರಿಕಾ, ಅವಳಿಗೂ ಬಡ್ಸಮ್ಮ. ನಿಹಾರಿಕಾ ಕೂಡ ಅಡಿಗೆನ ತುಂಬಾ ರುಚಿಯಾಗಿ ಮಾಡ್ತಾಳೆ. ನಾನು ಹೇಳ್ದೆ ಅಂತಲ್ಲ, ನೀನೇ ತಿಂದು ನೋಡು, ಚೆನ್ನಾಗಿದೆ ಅಂತ ಹೇಳ್ತೀಯ. ಸೇಮ್ ವೇದವತಿ ತರನೇ ಮಾಡ್ತಾಳಮ್ಮ. ಹೌದೌದು, ನಿಹಾರಿಕಾಗೆ ಅಡುಗೆಗೆ 100 ಮಾರ್ಕ್ಸ್ ಸಿಕ್ಕಿದೆ. ಇದಕ್ ಮೊದಲು ಅವನಿ ಕೂಡ ನಮ್ಮನೇಲಿ ಅಡಿಗೆ ಮಾಡಿದ್ಲು. ಅವನಿ ಅಡಿಗೆ ಕೂಡ ಅಮ್ಮನ ಅಡಿಗೆ ಹಾಗೆ ಇರ್ತಿತ್ತಲ್ವಾ ಅಪ್ಪ? ಅವನಿ ಕೂಡ ಚೆನ್ನಾಗೇ ಮಾಡ್ತಿದ್ಲು. ಅವ್ರವ್ರ ಕೈ ರುಚಿ ಅವ್ರದ್ದು. ಅವನಿ ಅಡ್ಗೆನ್ ಕೂಡ ಬಿಡೋದಕ್ಕಾಗೋದಿಲ್ಲ. ನೀನು ಕೂತ್ಕೊಳಮ್ಮ. ನೀವೆಲ್ಲ ಮಾಡಿದ್ಮೇಲೆ ನಾನು ಮಾಡ್ತೀನಿ ಬಿಡಿ. ನಿನ್ನ ಒಳ್ಳೆತನ ನೋಡಿ ನಾನಂತೂ ಮೂಕಳಾಗ್ಬಿಟ್ಟಿದ್ದೀನಿ. ಹಾ, ತಿನ್ನಿ ಎಲ್ರು. ಒಂದ್ ನಿಮಿಷ. ಪ್ರಾರ್ಥನೆನಾ? ಆಲ್ರೆಡಿ ಆಗೋಯ್ತು. ಒಂದು ಮುಖ್ಯವಾದ ವಿಷಯ ಹೇಳಮ್ಮ. ನಾಳೆ ಶುಕ್ರವಾರ, ನಾಡಿದ್ದು ಶನಿವಾರ, ಆಚೆ ನಾಡಿದ್ದು ಭಾನುವಾರ. ಇದನ್ನ ಹೇಳೋದಕ್ಕ ಇರು ಅಂದಿದ್ದು. ವೆರಿ ಸಿಲ್ಲಿ. ಏನಂತೀಯ ಬಾಮೈದ? ನೀನ್ ನಮ್ಮನೇಲಿ ಇರೋದಕ್ಕೆ ಕಾರಣ ಈ ಬುದ್ಧಿವಂತಿಕೆನೇ ಅಂತೀನಿ ಬಾವ. ಥ್ಯಾಂಕ್ ಯು. ನೀನು ಹೇಳಮ್ಮ. ಈ ತಿಂಗಳಲ್ಲಿ ಶುಕ್ರವಾರದ ದಿನ ಈ ಮನೆಗ್ ಸೊಸೆ ಆಗೋಳು ಒಂದ್ ಕೆಲ್ಸ ಮಾಡಿದ್ರೆ ಅತ್ತೆ ಮನೆಗ್ ಒಳ್ಳೇದಾಗತ್ತಂತೆ. ಯಾವ್ದ್ರಲ್ಲಾದ್ರೂ ಸಿಕ್ಕಾಕಿಸ್ಬಿಡ್ತಾಳೆ. ಏನ್ ಮಾಡ್ಬೇಕಮ್ಮ? ನಾಳೆ ಬೆಳಗಿನ ಜಾವ 3 ಗಂಟೆಗೆ ಬ್ರಹ್ಮ ಮುಹೂರ್ತ ಇದೆ. ಆ ಮುಹೂರ್ತದಲ್ಲಿ ತುಳಸಿ ಕಟ್ಟೆ ಹತ್ರ 9 ಬಿಂದಿಗೆ ತಣ್ಣೀರ್ ಸ್ನಾನ ಮಾಡಬೇಕು. ತಣ್ಣೀರ? ಅದು 9 ಬಿಂದಿಗೆನಾ? ಯಾಕೆ ಮಾಡಕ್ಕಾಗಲ್ವಾ? ನಿನ್ನಿಂದ ಆಗಲ್ವಾ? ಹಾಗಂತ ನಾನೇನ್ ಹೇಳಿಲ್ವಲ್ಲ. ಹಾಗಾದ್ರೆ ಪೂರ್ತಿಯಾಗಿ ಕೇಳಿಸ್ಕೊ. 9 ಬಿಂದಿಗೆಯಿಂದ ಸ್ನಾನ ಮಾಡಿ ಅಮ್ನೋರ್ ಮುಂದೆ ದೀಪ ಹಚ್ಬೇಕು. ಯಾವ್ದೋ ಸಣ್ಣ ಕೆಲಸ ಹೇಳಿಲ್ಲ ನೋಡು. ನಿಹಾರಿಕಾ, ಕಾನ್ಸೆಪ್ಟ್ ಅರ್ಥ ಆಯ್ತಲ್ವಾ? ಹಾಗೆ ಮಾಡಿದ್ರೆ ಏನಾಗುತ್ತೆ? ಮನೆಗೆ ಯಾವುದೇ ಅನಿಷ್ಟಗಳಿದ್ರೂ ತೊಲ್ಗತ್ತೆ ಅಂತ ಪುರೋಹಿತರ ಹತ್ರ ತಿಳ್ಕೊಂಡೆ.
ಆ ಕೆಲ್ಸನ ಮನೆ ದೊಡ್ಡ ಸೊಸೆನೋ ಮಗಳು ಮೊಮ್ಮಗಳು ಕೂಡ ಮಾಡ್ಬೋದಲ್ವಾ? ನಾವಾ? ಅಯ್ಯೋ, ನಮ್ಮಿಂದ ಆಗಲ್ಲ. ಆಂಟಿ ಅವ್ರ ಜಾತಕ ಹೊಂದಿರೋ ಹುಡುಗಿನೇ ಮಾಡ್ಬೇಕಂತೆ. ಇದನ್ ಕೂಡ ಪುರೋಹಿತ್ರ ಹೇಳಿದ್ರಾ? ಹೌದು ಶ್ರೀಕರ್ ಅವರೇ. ಅಮ್ಮಯ್ಯ, ನಾಳೆ ಒಳ್ಳೆ ದಿನ. ನಾಳೆ ಖಂಡಿತವಾಗ್ಲೂ ಮಾಡಿದ್ರೆ ಮದ್ವೆಗೆ ಕೂಡ ಯಾವುದೇ ಅಡ್ಡಿ ಆಗೋದಿಲ್ಲ. ಅವನೇ ಹೇಳಿದ್ದು ನಮ್ಮ ಮದ್ವೆ ಬಗ್ಗೆನೇ ಅಲ್ವಾ ನಿಹಾರಿಕಾ? ನೀನೇನಂತೀಯ? ಸರಿ ಅಂತಾಳೆ. ಇಂಥ ವಿಷಯದಲ್ಲಿ ನಿಹಾರಿಕಾ ಸ್ವಲ್ಪನೂ ಹಿಂದೇಟ್ ಹಾಕಲ್ಲ. ಜೊತೆಗೆ ಇಂಥದ್ದನ್ನ ನಮ್ಮ ಮನೇಲಿ 100 ಮಾಡ್ಬೇಕಾಗತ್ತೆ. ಇಲ್ಲ ಅಂತ ಹೇಗಂತಾಳೆ? ಅವನಿ ಹೇಳ್ದ ಹಾಗೆ ಮಾಡ್ತಾಳೆ. ನಿಹಾರಿಕನ್ ಕಡೆಯಿಂದ ಗ್ರೀನ್ ಸಿಗ್ನಲ್ ಬರ್ತಿಲ್ವಲ್ಲಮ್ಮ? ಏನಮ್ಮ ಮಾಡ್ತೀಯ ಅಲ್ವಾ? ಅಯ್ಯೋ, ನೀವು ಬೇರೆ. ಖಂಡಿತ ಮಾಡ್ತೀನಿ ಅತ್ತೆಯವ್ರೆ. ಇಂಥದ್ದೆಲ್ಲ ನನಗೆ ಚಿಕ್ಕಂದಿನಿಂದ ಅಭ್ಯಾಸ ಇದೆ. ಹಿಂದೆಟ್ ಹಾಕಲ್ಲ ಅಂತ ಹೇಳ್ದೆ ಅಲ್ವಾ? ಎಲ್ರೂ ಊಟ ಮಾಡಿ. ಗಂಡಸರಿಗೆ ಇಂಥ ಸ್ಕೀಮ್ಗಳಿಲ್ಲ, ಬದುಕ್ಬಿಟ್ವಿ. ಅಮ್ಮ ಅವಳ ಅಡಿಗೆ ಬಗ್ಗೆ ಹೊಗಳ್ತಾ ಇದ್ರೆ ನಿನ್ನ ನೋಡಿ ಉರ್ಸೋ ಹಾಗೆ ಸನ್ನೆ ಮಾಡದ್ಲು. ನಿನ್ನನ್ನು ಹೊಗಳೋದಕ್ಕೆ ತಡ್ಕೊಳಕ್ಕೆ ಆಗ್ಲಿಲ್ಲ. ನಾನು ನಿನಗೆ ಸಪೋರ್ಟಾಗಿ ಮಾತಾಡಿದ್ರೆ ಎಲ್ಲರೂ ನನ್ನ ತಪ್ಪಾಗಿ ತಿಳ್ಕೊತಾರೆ ಅಂತ ನಿಹಾರಿಕಾಗೆ ನಮ್ಮ ಮೇಲೆ ಅನುಮಾನ ಬರುತ್ತೆ ಅಂತ ಮೌನವಾಗಿದ್ದೀನಿ ಹೊರತು, ಇಲ್ಲ ಅಂದಿದ್ರೆ ಅವನಿಗೆ ಕಾಲಿನ ಧೂಳಿಗೂ ನೀನು ಸರಿ ಇಲ್ಲ ನಿಹಾರಿಕಾ ಅಂತ ಇಂಡೈರೆಕ್ಟಾಗಿ ಹೇಳ್ಬಿಡ್ತಿದ್ದೆ. ತುಂಬಾ ಪದ್ಧತಿ ಇರೋಳು, ಎಂಥ ಪೂಜೆಗಾದ್ರೂ ಸಿದ್ಧನೆ ಅಂತ ಬಿಲ್ಡಪ್ ಕೊಟ್ಲಲ್ವಾ? ನೀನ್ ಕೊಟ್ಟಿರೋ ಟೆಸ್ಟ್ಗೆ ಒದ್ದಾಡ್ತಿದ್ದಾಳೆ. ಸರಿಯಾಗಿ ಸಿಕ್ಕಾಕ್ಸ್ದೆ ಅವನಿ. ನನ್ನ ಅಂದಾಜಿನ ಪ್ರಕಾರ ನಿಹಾರಿಕಾ ಅಂತದನ್ನೆಲ್ಲ ಮಾಡೋದಿಲ್ಲ. ಬೆಳಗ್ಗೆ ಆಗೋ ಅಷ್ಟರಲ್ಲಿ ಯಾವುದೋ ಒಂದು ನೆಪ ಹೇಳಿ ಅವಳ ಮನೆಗೆ ಅವಳು ಹೊರಟೋಗ್ತಾಳೆ. ಅದು ಸಾಕು ಅಮ್ಮನ ಹತ್ರ ಸರಿಯಾಗಿ ಸಿಕ್ಕಾಕೊಳ್ಳೋದಕ್ಕೆ. ಕುತಂತ್ರ ಬುದ್ಧಿಯಿಂದ ನನ್ನ ಕುಟುಂಬದೊಳಗೆ ಬಂದಿದ್ದಾಳೆ. ನನ್ನ ಕುಟುಂಬನ ಮೋಸ ಮಾಡೋಕ್ ನೋಡಿದ್ರೆ ನಾನ್ ಹೇಗ್ ಸುಮ್ನಿರ್ತೀನಿ? ಅವಳು ಮೋಸನ್ ಬಯಲ್ ಮಾಡಿ ಹೊರಗಡೆ ಕಳ್ಸೋವರೆಗೂ ನನ್ನ ಪ್ರಯತ್ನ ನಿಲ್ಸಲ್ಲ. ನೀನ್ ಇಟ್ಟಿರೋ ಮೊದಲನೇ ಪರೀಕ್ಷೆಯಲ್ಲೇ ಸೋತ್ ಹೋಗಿ ತಾನ್ ತಪ್ಪುಗಳನ್ನ ಒಪ್ಕೋತಾಳೆ ನೋಡು. ಹಾಗಾದ್ರೆ ಸಂತೋಷನೇ. 1 ತಿಂಗಳವರೆಗೂ ಅವಳನ್ನ ಸಹಿಸ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಒಂದು ಒಳ್ಳೆ ಉಪಾಯದಿಂದ ನೀನ್ ವಾಪಸ್ ಬಂದಿದ್ದಕ್ಕೆ ನನಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನನ್ನ ಹೇಳಿತನಕ್ಕೆ ನನಗೆ ನನ್ನ ಮೇಲೆ ಅಸಹ್ಯ ಆಗ್ತಿದೆ. ನಾನೇ ಏನಾದರೂ ಯಾವತ್ತೋ ಒಂದಿನ ಧೈರ್ಯ ಮಾಡಿ ನಮ್ಮ ಮದ್ವೆ ಬಗ್ಗೆ ಹೇಳಿದಿದ್ರೆ ನಿನ್ ಮೇಲೆ ಇಂಥ ಭಾರ ಬೀಳ್ತಿರ್ಲಿಲ್ಲ. ನಮ್ಮ ಸಮಸ್ಯೆಗಳಿಗೆ ಪರಿಹಾರನ ನಾನ್ ನೋಡೋದನ್ನ ಬಿಟ್ಟು ಆ ಜವಾಬ್ದಾರಿನ ನಿನ್ ತಲೆ ಮೇಲೆ ಹಾಕಿದ್ದೀನಿ. ಐ ಆಮ್ ರಿಯಲಿ ಸಾರಿ ಅವನಿ. ಯಾವುದೇ ಅಡೆತಡೆಗಳು ಇಲ್ಲದೆ ನಮ್ಮ ಸಂಬಂಧ ಆರಾಮವಾಗಿರತ್ತೆ ಅನ್ಕೊಂಡಿದ್ದೆ. ಇಷ್ಟು ಗಂಡಾಂತರಗಳು ಬರುತ್ತೆ ಅನ್ಕೊಂಡಿರ್ಲಿಲ್ಲ. ಈಚ್ ಬರೋನು ಇನ್ನೊಂದು ದಡ ಸೇರೋವರೆಗೂ ಈಚ್ತಾನೆ ಇರ್ತಾನೆ. ಈಚ್ ಬರ್ದೇ ಇರೋನು ಮಧ್ಯದಲ್ಲೇ ಮುಳುಗೋಗ್ತಾನೆ. ಚಿಕ್ಕ ವಯಸ್ಸಿನಲ್ಲೂ ಕಷ್ಟಗಳಲ್ಲೇ ಈಚ್ಕೊಂಡು ಬಂದಿದ್ದೀನಿ. ದಡ ಅಂತ ಸೇರ್ತೀನಿ ಅನ್ನೋ ನಂಬಿಕೆ ನನಗಿದೆ ರೀ. ಆ ಭಗವಂತ ಯಾವ ಥರ ಕೊನೆ ಮಾಡ್ತಾನೋ ನೋಡ್ಬೇಕು. ಇಷ್ಟು ನೋವಲ್ಲೂ ಕೂಡ ಸಂತೋಷ ಏನು ಗೊತ್ತಾ? ಇದು ನನ್ನ ಸೋದ್ರ ಮಾವ ಸೋದರತ್ತೆ ಕುಟುಂಬ ಆಗಿರೋದು. ಅದೇ ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಕೊಡ್ತಾ ಇದೆ. ಇಲ್ಲ ಅಂದ್ರೆ ಈ ನೋವನ್ನು ಸಹಿಸ್ಕೊಳ್ಳೋದು ನರಕ.